ನಮಸ್ಕಾರ ಪ್ರಿಯ ವೀಕ್ಷಕರೇ, ತ್ರಿಶಕ್ತಿ ಚಾನಲ್ಗೆ ಸ್ವಾಗತ. ಈಗೊಂದು ಅದ್ಭುತವಾದ ಒಂದು ಯಂತ್ರ ನಿಮಗೆ, ಮಂತ್ರ ಯಂತ್ರ ಎರಡೂ ನಿಮಗೆ ತಿಳಿಸ್ತಿದ್ದೀನಿ. ಇದು ಒಂದು ಕಾಲಭೈರವ ಉಚ್ಚಾಟನ ಮಂತ್ರ. ನಿಮ್ಮ ಎಂಥ ವೈರಿಯಾಗಿರಲಿ, ಎಂಥ ಶತ್ರುಗಳಾಗಿರಲಿ, ಅವ್ರನ್ನ ನಿಮ್ಮಿಂದ ಯಾವ ರೀತಿಯಾಗಿ ನೀವು ದೂರ ಮಾಡಿ ಅವ್ರನ್ನ ನೀವು ರಕ್ಷಣೆ ಹೊಂದ್ಕೋಬೇಕು, ನಿಮ್ಮ ಶತ್ರುವಿನಿಂದ ನೀವು ಯಾವ ರೀತಿಯಾಗಿ ರಕ್ಷಣೆ ಪಡಬೇಕು ಅನ್ನೋದಕ್ಕಾಗಿ ನಿಮಗೆ ಒಂದು ಅದ್ಭುತವಾದ ಯಂತ್ರ ಮಂತ್ರ ತಿಳಿಸ್ತಿದ್ದೀನಿ. ಈ ಯಂತ್ರ ಮಂತ್ರದಿಂದ ನಿಮ್ಮ ರಕ್ಷಣೆ ನೀವೇ ಮಾಡ್ಕೋಬೋದು. ಕೂತು ಜಾಗದಲ್ಲೇ ಶತ್ರುನ ಓಡಿಸ್ಬೋದು. ನಿಮ್ಮ ಶತ್ರುನ ನೀವು ಕೂತು ಜಾಗದಲ್ಲೇ ಓಡಿಸ್ಬೋದು. ಯಾವ ಕೋರ್ಟು ಬೇಡ, ಕಚೇರಿ ಬೇಡ, ಯಾವ ನ್ಯಾಯ ಪಂಚಾಯತಿನೂ ಬೇಡ, 4 ಜನ ನೋಡಿ ನಗೋಂಗು ಮಾಡ್ಕೊಳ್ಳೋಕ್ಕೂ ಬೇಡ. ಇದೇ ರೀತಿಯಾಗಿ ಇಂಥ ಸಾಧನೆ ಮಾಡಿಕೊಂಡು ನೀವು ಕೂತ ಜಾಗದಲ್ಲೇ ಶತ್ರುನ ನೀವು ಯಾವ ರೀತಿಯಾಗಿ ಓಡಿಸ್ಬೇಕು ಅನ್ನೋ ಒಂದು ಉದಾಹರಣೆ ನಿಮ್ಗೆ ಕೊಡ್ತಾ ಇದ್ದೀನಿ. ಶತ್ರುವೇ ಆಗಿದ್ದರೆ, ನಿಮಗೆ ತುಂಬ ಕಷ್ಟ ಕೊಡ್ತಿದ್ರೆ, ನಿಮ್ಗೆ ತುಂಬ ಮನೆಯಲ್ಲಿ ನಿಮಗೆ ನಾನಾ ವಿಧದ ತೊಂದರೆಗಳ್ನ ಕೊಡ್ತಾ ಇದ್ದರೆ, ನಿಮ್ಮ ಎಷ್ಟು ತೊಂದರೆಗಳು, ಯಾವ್ಯಾವ ತೊಂದರೆಗಳಿಗೆ ಇದು ಉದಾಹರಣೆ ಆಗುತ್ತೆ ಅನ್ನೋದಾದರೆ, ಈಗ ನಿಮ್ಮ ಒಂದು ಹೆಂಡತಿನ ಬೇರೆ ಒಬ್ಬ ಪುರುಷ ವಶವಾಗಿರ್ತಾನೆ, ಅವನ್ನ ಉಚ್ಚಾಟನೆ ಮಾಡ್ಬೋದು. ಹೆಂಡತಿ ಗಂಡನ್ನ ಇನ್ನೊಬ್ಬ ನಾರಿ ವಶ ಮಾಡ್ಕೊಂಡಿರ್ತಾಳೆ, ಅವಳನ್ನ ಉಚ್ಚಾಟನೆ ಮಾಡ್ಬೋದು. ನಿಮ್ಮ ಮನೆಯಲ್ಲಿ ಇನ್ನೊಬ್ಬರು ಯಾರೋ ಬಂದು ಮನೆ ಬಾಡಿಗೆನಲ್ಲಿ ಖಾಲಿ ಮಾಡಲ್ಲ ಅಂತ ಕೂತಿರ್ತಾರೆ, ಅವ್ರನ್ನ ಉಚ್ಚಾಟನೆ ಮಾಡ್ಬೋದು. ಇನ್ನು ನಿಮ್ಮಲ್ಲಿ ಯಾರೇ ಶತ್ರುಗಳು, ಶತ್ರುಗಳೇ ಆಗಿರ್ಬೋದು, ಯಾವ ಶತ್ರುಗಳೇ ಆದರೂ ನಿಮಗೆ ಉಚ್ಚಾಟನೆ ಮಾಡೋದಕ್ಕೆ ಇದೊಂದು ಅದ್ಭುತವಾದಂಥ ಓಡಿಸೋ ಮಂತ್ರ. ಇದನ್ನು ಉಚ್ಚಾಟನೆ ಮಾಡಿ ಓಡಿಸೋವಂಥ ಮಂತ್ರ ಇದು. ನೀವು ಈ ಮಂತ್ರನ ಕಲಿತು ಈ ಯಂತ್ರನ ನೀವು ನಿಮ್ಮ ಕೊರಳಲ್ಲಿ, ನಿಮ್ಮ ಕೈನಲ್ಲಿ, ನಿಮ್ಮ ಸೊಂಟದಲ್ಲಿ ಹಾಕೋವರೆಗೂ ನಿಮ್ಮ ಶತ್ರು ನಿಮ್ಮನ್ನು ನೋಡಿದ್ರೆ ಗಡಗಡ ನಡ್ಕೊಂಡು ನಿಮ್ಮನ್ನು ನೋಡಿದ್ರೆ 3 ಮೈಲಿ ದೂರ ಇರ್ತಾರೆ. ಆ ರೀತಿ ಪವರ್ಫುಲ್ವಾದಂಥ ಇದು ಒಂದು ಕಾಳಭೈರವ ಮಂತ್ರ ಯಂತ್ರ. ಇವೆರಡು ಅದ್ಭುತವಾದಂಥ ಶತ್ರುಗಳನ್ನ ಗಡಗಡನ ನಡುಗಿಸುವಂಥ ಇದೊಂದು ಯಂತ್ರ ಮಂತ್ರ. ಆ ರೀತಿಯಾಗಿರೋಂಥ ರಕ್ಷಣಾ ಮಂತ್ರ ಇದು, ರಕ್ಷಣಾ ಯಂತ್ರ ಇದು. ಇದೊಂದು ಇದ್ದರೆ ಸಾಕು, 100 ಜನ ಬಂದ್ರೂ ನಿಮ್ಮನ್ನು ಯಾರೂ ಮಾತಾಡೋಕ್ಕಾಗಲ್ಲ, ಅಷ್ಟು ಪವರ್ಫುಲ್ಲಾಗಿ ನೀವು ಕಾಣ್ತೀರ. ನಮಗೆ ಒಂದು ರಕ್ಷಣೆ ಮಾಡ್ಕೋಬೇಕು ಅಂದರೆ ಇಂಥ ಮಂತ್ರಶಕ್ತಿನ ನಮ್ಮ ಬಳಿ ಇಟ್ಕೊಂಡಾಗ ವೈರಿಗಳ ಮಧ್ಯದಲ್ಲಿ ನಿಂತ್ಕೊಂಡು ಮಾತಾಡೋದಕ್ಕೂ ವೈರಿಗಳು ನಮ್ಮ ಹತ್ರಕ್ಕೂ ಬರ್ದಂಗೆ ತಲೆ ತಗ್ಗಿಸ್ಕೊಂಡು ದೂರ ಸರಿದು ಬಿಡ್ತಾರೆ. ಆ ರೀತಿಯಾದಂಥ ಈ ಮಂತ್ರಗಳೇ ನಮಗೆ ರಕ್ಷಣೆ ಆಗಿ ಇಟ್ಕೋಬೇಕು ವಿನ ನಾವು ಬೇರೆ ಪದೇ ನಾವು ಅಲ್ಲಿ ಇಲ್ಲಿ ಹೋಗಿ ನ್ಯಾಯ ಪಂಚಾಯತಿ ಮಾಡಿ ಮಾನ ಮರ್ಯಾದೆ ಕಳ್ಕೊಬಾರ್ದು. ಇಂಥ ಮಂತ್ರಗಳನ್ನ ಕಲಿತು ಸಾಧನೆ ಮಾಡಿಕೊಂಡ್ರಿ ಅಂದರೆ ನಿಮ್ಮ ಜೀವನ ನೀವೇ ರಕ್ಷಣೆ ಮಾಡ್ಕೋಬೋದು. ನೀವು ನಿಮ್ಮ ದಾರಿ ನೀವೇ ಶುದ್ಧಿ ಮಾಡ್ಕೋಬೋದು. ನಿಮ್ಗೆ ಇವಾಗ ಮತ್ತೆ ನಿಮ್ಮ ಮನೆಯಲ್ಲಿ, ನಿಮ್ಮ ಕುಟುಂಬದಲ್ಲಿ ಬಂದು ಮಗ ಆಗಿರ್ಬೋದು, ಮಗಳೇ ಆಗಿರ್ಬೋದು, ದಾರಿ ತಪ್ಪಿರ್ತಾರೆ. ಅವ್ರನ್ನ ದಾರಿ ತಪ್ಪಿರೋರನ್ನ ಅವ್ರನ್ನ ಬಂದು ಇವ್ರನ್ನ ಮಕ್ಕಳನ್ನ ತಲೆ ಕೆಡಿಸ್ತಿರೋರನ್ನ ಉಚ್ಚಾಟನೆ ಮಾಡಿ ನಿಮ್ಮ ಮಕ್ಕಳನ್ನ ನೀವು ಕಾಪಾಡ್ಕೋಬೋದು. ಎಲ್ಲ ರೀತಿಯಲ್ಲೂ ಇದೊಂದು ವಿದ್ಯೆ ಕಲ್ತ್ರಿ ಅಂದರೆ ರಾಮಬಾಣದಾಗಿ ಕೆಲಸ ಮಾಡುತ್ತೆ. ಅದರಿಂದ ನಿಮಗೆ ಈ ಮಂತ್ರನ ಕೊಡ್ತಾ ಇದ್ದೀನಿ. ಎಷ್ಟೋ ಜನ, ತುಂಬ ಜನ ನನಗೆ ನನಗೆ ಯೋಚನೆ ಮಾಡಿ ಇಂಥ ಮಂತ್ರಗಳು ಕೊಡೋದು. ಒಬ್ಬ ಮಗಳು ಚೆನ್ನಾಗಿ ಓದಿ ಚೆನ್ನಾಗಿ ಕೆಲಸಕ್ಕೆ ಹೋಗೋ ಸಮಯದಲ್ಲಿ ಅವಳ ಬುದ್ಧಿ ಕೆಡಿಸ್ಬಿಟ್ಟು ಅವಳನ್ನ ಕರ್ಕೊಂಡು ಹೋಗ್ಬಿಡ್ತಾರೆ. ಆವಾಗ ನಿಮ್ಮ ವೇದನೆ ಅಷ್ಟಿಷ್ಟಲ್ಲ, ಆವಾಗ ನೋವಿನಲ್ಲಿ ಕಣ್ಣೀರಿನಲ್ಲಿ ಕೈ ತೊಳಿತೀರ. ಆವಾಗ ನೀವು ಅವನ್ನ ಉಚ್ಚಾಟನೆ ಮಾಡಿ ನಿಮ್ಮ ಮಗಳನ್ನ ನೀವೇ ಕರ್ಕೋಬೋದು. ಮತ್ತು ನಿಮ್ಮ ಗಂಡ ಇನ್ನೊಬ್ಬ ಸ್ತ್ರೀ ಹತ್ರ ಹೋಗಿರ್ತಾನೆ, ಅವಳನ್ನ ಕಟ್ ಮಾಡಿ ನಿಮ್ಮ ಪುರುಷನ ನೀವೇ ವಶ ಮಾಡ್ಕೋಬೋದು. ಇದೇ ಥರ ಎಷ್ಟೋ ಕಾರ್ಯಗಳಿದ್ದಾವೆ. ಅದು ನಿಮ್ಮ ಜಮೀನ ಮೇಲೆ ಇನ್ನೊಬ್ಬ ಬಂದು ವೈರಿ ಓಡಾಡ್ಕೊಂಡು ನಂದೇ ಜಾಗ ಅಂತ ನಿಮ್ಮನ್ನು ತುಂಬ ಟಾರ್ಚರ್ ಕೊಡುತ್ತೆ, ಅಂಥವನ್ನು ಕೂಡ ಓಡಿಸ್ಬೋದು. ಇದಕ್ಕೆಲ್ಲ ಭಾಳ ಪರಿಹಾರಗಳು ನಿಮಗೆ ಸಿಗುತ್ತೆ. ಅದರಿಂದ ಇದಕ್ಕೆ ಇನ್ನೂ ಹಲವಾರು ರೀತಿ ಇದೆ. ಇದನ್ನು ನಿಮಗೆ ನಾನು ತಿಳಿಸ್ತಿದ್ದೇನೆ. ಈ ಮಂತ್ರದಿಂದ ನೀವು ಎಷ್ಟು ಸುರಕ್ಷಣೆಯಾಗಿರ್ಬೋದು ಅನ್ನೋದಕ್ಕಾಗಿ ಈ ಮಂತ್ರ ಯಂತ್ರ ನಿಮಗೆ ಕೊಡ್ತಾಯಿದ್ದೀನಿ. ಇದನ್ನು ನೀವು ಮಾಡ್ಕೋಬೇಕಾಗಿರೋದು ಒಂದು ಅಮಾಸೆ ಹುಣ್ಣಿಮೆಗಳಲ್ಲಿ ನೀವು ಸಿದ್ಧಿ ಮಾಡ್ಕೋಬೇಕು. ಸಿದ್ಧಿ ಮಾಡಿಕೊಂಡು ಒಂದು ಭಾನುವಾರ ಗುರುವಾರ ಸಿದ್ಧಿ ಮಾಡ್ಕೋಬೇಕು. ಯಂತ್ರನ ಬರಿಬೇಕು. ಈ ಯಂತ್ರನ ಬರೆಯುವಾಗ ನೀವು ಏನು ಮಾಡಬೇಕು ಅಂದರೆ, ಒಂದು ಬೂರ್ಜ್ ಪತ್ರ ತಗೋಬೇಕು. ಬೂರ್ಜ್ ಪತ್ರ ತಗೊಂಡು ಒಂದು ಕೇಸರಿಯಿಂದ ಇದನ್ನು ಕೇಸರಿ
ಇಂದ ಬರಿಬೇಕು. ಒಂದು ಒಂದು ಇದಕ್ಕೆ ಬರೆಯೋದಕ್ಕೆ ಒಂದು ತಾಮ್ರದ ಪೆನ್ನು ಸಿಗುತ್ತೆ ಅಂಗಡಿನಲ್ಲಿ ಹೋಗಿ ಕೇಳಿದ್ರೆ. ಆ ಪೆನ್ನು ಸಿಕ್ಕಿಲ್ಲ ಅಂದಾಗ ಇನ್ನೂ ಒಂದು ನೀವು ಯಾವುದ್ರಲ್ಲನ ಒಂದು ಖಾಲಿ ಆಗಿರೋ ಪೆನ್ನಲ್ಲಿ ಇಂಕೆಲ್ಲ ಖಾಲಿ ಆಗಿರೋ ಅದರಲ್ಲಿ ನೀವು ಮಾತ್ರ ಬರಿಬೋದು. ಇದನ್ನು ಕೇಸರಿನ ಮಿಕ್ಸ್ ಮಾಡಿಕೊಂಡು ಕೇಸರಿಯಿಂದ ಇದನ್ನು ಬರಿಬೇಕು. ಕೇಸರಿಯಿಂದ ನೀವು ಬರಿಬೇಕು. ಕೇಸರಿನ ಅದನ್ನು ಗಂಧವಾಗಿ ಕಲಿಸ್ಕೊಬಿಟ್ಟು ಈ ಯಂತ್ರನ ಬೂರ್ಜ್ ಪತ್ರೆಯಲ್ಲಿ ನೀವು ಬರಿಬೇಕು. ಬರೆದು ಬರೆದ ನಂತರ ಇದನ್ನು ಪೂಜೆ ಮಾಡಬೇಕು. ಪೂಜೆ ಮಾಡೋಕ್ಕೆ ಇದನ್ನು ಜೀವ ಕಳೆ ಕೊಡಬೇಕು, ಅಂದರೆ ಪ್ರಾಣ ಪ್ರತಿಷ್ಠೆ ಮಾಡಬೇಕು. ಪ್ರಾಣ ಪ್ರತಿಷ್ಠೆ ಮಾಡಿ ಧೂಪ ದೀಪ ನೈವೇದ್ಯಗಳೆಲ್ಲ ಇಡಬೇಕು. ಧೂಪ ದೀಪ ನೈವೇದ್ಯ ಇಟ್ಟಾದ ನಂತರ ಕಾಲಭೈರವ ಮಂತ್ರನ ಕಾಲಭೈರವ ಪ್ರಾಣ ಪ್ರತಿಷ್ಠೆ ಮಂತ್ರ ಹೇಳಿ, ಇದನ್ನೇ ಕಾಲಭೈರವ ಮಂತ್ರನ ಹೇಳಿ ಈ ಮಂತ್ರನ ಹೇಳಬೇಕು. ಯಂತ್ರನ ಕೈನಲ್ಲಿ ಹಿಡ್ಕೊಂಡು ಈ ಕಾಲಭೈರವ ಮಂತ್ರನ ನೀವು ಹೇಳಬೇಕು. ಪ್ರಾಣ ಪ್ರತಿಷ್ಠೆ ಮಂತ್ರ ಹೇಳ್ಬಿಟ್ಟು ಮತ್ತೊಂದು ಸತಿ ಈ ಯಂತ್ರನ ಹಿಡ್ಕೊಂಡು ನೀವು ಮಂತ್ರ ಹೇಳಬೇಕು. ಇದು ಬುರ್ಜ್ ಪತ್ರೆಯಲ್ಲಿ ಬರೆದಿರೋ ಯಂತ್ರನ ಹಿಡ್ಕೊಂಡು ಇದನ್ನು ಮತ್ತೆ ಪ್ರಾಣ ಪ್ರತಿಷ್ಠೆ ಎಲ್ಲ ಮಾಡಿ ಇದಕ್ಕೆ ನೀವು ಒಂದು ತಟ್ಟೆನಲ್ಲಿಟ್ಟು ಇದಕ್ಕೆ ಧೂಪ ದೀಪ ನೈವೇದ್ಯ ತೋರಿಸ್ಬೇಕು. ಧೂಪ ದೀಪ ನೈವೇದ್ಯ ಎಲ್ಲ ಕೊಟ್ಟು ತೋರಿಸಾದ್ಮೇಲೆ ಅದನ್ನು ಯಂತ್ರದಲ್ಲಿ ತುಂಬಬೇಕು. ಇದನ್ನು ನೀವು ಒಂದು ಬೆಳ್ಳಿಯ ತಾಯ್ತದಲ್ಲಿ ಬೆಳ್ಳಿ ತಾಯ್ತದಲ್ಲಿ ಹಾಕ್ಕೊಂಡು ಇದನ್ನು ನೀವು ಕೊರಳಲ್ಲಿ ಇಲ್ಲ ಅಂದರೆ ಬಲಗೈನಲ್ಲಿ ಇಲ್ಲ ಅಂದರೆ ಸೊಂಟದಲ್ಲಿ ಇದನ್ನು ಕಟ್ಕೋಬೇಕು. ಕಟ್ಕೊಂಡು ಇದು ಇರೋವರೆಗೂ ನಿಮಗೆ ಈ ರಕ್ಷಾ ಕವಚವಾಗಿರುತ್ತೆ. ರಕ್ಷಾ ಕವಚದಾಗಿರುತ್ತೆ. ನಿಮ್ಮನ್ನು ಯಾರೂ ಮುಟ್ಟಕ್ಕಾಗೋದಿಲ್ಲ. ನಿಮ್ಮನ್ನು ಯಾರು ಯಾವ ಮಾಟ ಮಂತ್ರ ಮಾಡಿ ಉಚ್ಚಾಟನೆ ಮಾಡೋಕ್ಕಾಗಲ್ಲ. ಅಂಥ ಸುರಕ್ಷಿತವಾಗಿ ನಿಮ್ಮನ್ನು ರಕ್ಷಣೆ ಮಾಡುತ್ತೆ. ವೈರಿಯಿಂದ ನಿಮಗೆ ರಕ್ಷಣೆ ದೊರಕ್ತೈತೆ. ಇದನ್ನು ಪ್ರತಿದಿನವೂ ನೀವು ಕಾಲಭೈರವನ ಅಷ್ಟಕನ ಹೇಳ್ತಾ ಇರಬೇಕು. ಕಾಲಭೈರವ ಅಷ್ಟಕವನ್ನು ನೀವು ಹೇಳ್ತಾ ಇರಬೇಕು. ಹೇಳ್ತಾ ಇದ್ದು ಈ ಮಂತ್ರನ 108 ದಿನಕ್ಕೆ 108 ಹೇಳ್ಕೊಂಡು ಹೋಗ್ತಾ ಇದ್ರಿ ಅಂದರೆ ನಿಮಗೆ ಈ ಯಂತ್ರಕ್ಕೆ ಜೀವಕಳೆ ಬರ್ತಾ ಇರುತ್ತೆ. ನಿಮ್ಮ ಮಂತ್ರ ಪವರ್ಫುಲ್ ಜಾಸ್ತಿ ಆಗ್ತಾ ಇರುತ್ತೆ. ನಿಮ್ಮ ದೇಹ ಎಲ್ಲ ನರನಾಡಿಗಳೆಲ್ಲ ಮಂತ್ರದಿಂದ ತುಂಬೋಗಿರುತ್ತೆ. ನಿಮ್ಮನ್ನು ಯಾರು ಶತ್ರುಗಳು ನೋಡಿದ್ರು ಕೂಡ ಅವರು ನಿಮ್ಮನ್ನು ನೋಡಿದ್ರೆ 3 ಅಡಿ ದೂರ ಇರ್ತಾರೆ. ಅಷ್ಟು ಪವರ್ಫುಲ್ ಆದಂಥ ಒಂದು ಯಂತ್ರ. ನೀವು ಉಚ್ಚಾಟನೆಗೆ ಇಷ್ಟೆಲ್ಲ ಕಾರ್ಯ ಮಾಡ್ಬೋದು. ಜಮೀನ್ ಮೇಲೆ ಬರೋರನ್ನ ನೀವು ನಿಮ್ಮ ಜಮೀನಿನ ಮೇಲೆ ಬಂದು ನಿಮಗೆ ಆವಾಜ್ ಆಗ್ತಾರೆ, ಅವ್ರನ್ನ ಉಚ್ಚಾಟನೆ ಮಾಡ್ಬೋದು. ಯಾವುದು ಬೇಡ, ನೀವೆಲ್ಲ ಇದಕ್ಕೆ ವಸ್ತುಗಳಿದ್ದಾವೆ. ವಸ್ತುಗಳನ್ನ ನೀವು ತಗೊಂಡು ಇದನ್ನು ಮಂತ್ರಿಸ್ಬಿಟ್ಟು ಉಚ್ಚಾಟನೆ ಮಾಡಿದ್ರೆ ಇದನ್ನು ಯಾವ ವಸ್ತುಗಳಿಂದ ಜಮೀನ್ ಮೇಲೆ ಓಡಾಡ್ತಾರೆ, ನಿಮ್ಮ ಜಮೀನ್ ಮೇಲೆ ಇನ್ನೊಬ್ಬ ಬಂದು ಓಡಾಡ್ತೀರಿ. ನೀವು ಅದನ್ನು ಬೇಡ ಅನ್ನೋಕ್ಕೆ ಹೋದಾಗ ಅವನು ನಿಮಗೆ ಜಗಳ ಅಂದರೆ ವಿಪರೀತ ಜಗಳ ಬಡದಾಟಗಳು ನಡೀತವೆ. ಆದಾಗ ನೀವೇನು ಮಾಡಬೇಕು, ಅದಕ್ಕೆ ಉಚ್ಚಾಟನೆ ಅಂದರೆ ಇದು ಒಂಟೆದು ಲದ್ದಿ ತಗೊಂಡು ಬಂದು ಅದನ್ನು ಪೌಡ್ರ್ ಮಾಡಿ ಚೆನ್ನಾಗಿ ಪೌಡ್ರ್ ಜೊತೆಯಲ್ಲಿ ಚಿತ್ತಭಸ್ಮನ ಕಲಿಸ್ಬಿಟ್ಟು ಈ ಮಂತ್ರನ ಹೇಳ್ಬಿಟ್ಟು ಓಡಾಡೋ ಜಾಗದಲ್ಲಿ ನೀವು ಚೆಲ್ಲಿದ್ರಿ ಅಂದರೆ ಅವರು ಆ ಜಾಗದಲ್ಲಿ ಕಾಲು ಇಡೋದಿಲ್ಲ. ಮತ್ತು ಇದೇ ಥರ ಮನೆ ಖಾಲಿ ಮಾಡೋದಕ್ಕೆ ಅವರು ಖಾಲಿ ಮಾಡಲ್ಲ. ಅದೇ ಥರ ಮಾಡಿ ಓಡಾಡೋ ಜಾಗದಲ್ಲಿ ಚೆಲ್ಲಿದ್ರು ಅಂದರೆ ಅವರು ಹತ್ರ ಸುಳಿಯೋದಿಲ್ಲ. ಆ ಕ್ಷಣವೇ ಮಾಯ. ಇನ್ನೂ ಎಷ್ಟೋ ಇದ್ದಾವೆ ಅವ್ರಿಗೆ ಓಡಿಸೋವಂಥ ಸ್ಥಳದಿಂದ ಓಡಿಸೋವಂಥದ್ದಕ್ಕೆ ಎಷ್ಟೋ ಮೂಲಿಕೆಗಳು ಸಹಾಯ ಇದ್ದಾವೆ. ಎಷ್ಟೋ ಮೂಲಿಕೆಗಳಿಂದ ನೀವು ಓಡಿಸ್ಬೋದು. ಈಗ ಸಾಧಾರಣವಾಗಿ ನಾನು ಇಷ್ಟು ಹೇಳಿದ್ದೀನಿ, ನೀವು ಇದು ಮಾಡ್ಕೊಳ್ಳಿ. ನಿಮ್ಮ ಶತ್ರುಗಳನ್ನ ದೂರ ಸರಿಸ್ರಿ. ನೀವು ಸರಿಸಿ ನೀವು ಜೋಪಾನವಾಗಿ ನಿಮ್ಮ ರಕ್ಷಣೆ ನೀವು ಮಾಡ್ಕೊಳ್ಳಿ. ಪ್ರಿಯ ವೀಕ್ಷಕರೇ, ನಿಮಗಿಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.